ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಶ್ರವಣ್ ಅವರು ಮೊದಲಿಗೆ ಅಶ್ವಿನಿ ಮಾತನಾಡಿದ್ದನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ. ನಮ್ಮಪ್ಪ ಅಂದರೆ ಹೀಗಿರಬೇಕು. ಅಜಿತ್ ಅವರು ಸಾಕ್ ಮಾಡು ನಿನ್ನ ಡ್ರಾಮಾನ ಅಂದಾಗ, ಸಾಕ್ ಮಾಡಬೇಕಾಗಿರೋದು ನೀನು, ಇವಳು ನನ್ನ ಮಗಳು ಅಂತ ಹೇಳುತ್ತಾರೆ. ಮೊಸಳೆ ಕಣ್ಣೀರನ್ನು ನಂಬಿ ಮೋಸ ಹೋಗಬೇಡಿ ಬಾವ ಅಂತ ಹೇಳುತ್ತಾರೆ ಅಜಿತ್. ಆಗ ನನ್ನ ಚಿಂತೆ ನಿನಗೆ ಬೇಕಾಗಿಲ್ಲ ಎನ್ನುತ್ತಾರೆ ಶ್ರವಣ್. ನಾನು ನನ್ನ ಮಗಳ ಕಣ್ಣೀರಿಗೆ ಬೆಲೆ ಕೊಡುತ್ತೇನೆ. ಈ ನಿನ್ನ ಪೊಲೀಸ್ ಬುದ್ಧಿಯನ್ನು ನಿನ್ನ ಹೆಂಡತಿ ಅಮ್ಮನ ಬಿಡುಗಡೆ ಮಾಡಿದ್ರಲ್ಲಿ ಇಟ್ಕೋ. ಅಟ್ಲೀಸ್ಟ್ ಉಪಯೋಗಕ್ಕಾದರೂ ಬರುತ್ತೆ. ನನ್ನ ಮಗಳ ಮೇಲೆ ಅನುಮಾನ ಪಡುವುದರಲ್ಲಿ ಅಲ್ಲ. ಹೀಗೆ ಎಲ್ಲ ನೆನಪು ಮಾಡಿಕೊಂಡು ತುಂಬ ಕಣ್ಣೀರು ಹಾಕುತ್ತಿರುತ್ತಾರೆ ಶ್ರವಣ್. ಭೂಮಿ ಹಾಗೂ ಸಂಗೀತ ಮತ್ತು ಅಜ್ಜಿ ಎಲ್ಲರೂ ಮನೆಯವರು ಒಳಗೆ ಬಂದು ನೋಡಿದಾಗ ಶ್ರವಣ್ ಅವರು ಬಾಗಿಲು ಹಾಕಿಕೊಂಡಿರುವುದನ್ನು ನೋಡಿ ಗಾಬರಿಗೊಳ್ಳುತ್ತಾರೆ. ಭೂಮಿ, ಶ್ರವಣ್ ಸಾಹೇಬ್ರೆ, ನಮಗೆ ತುಂಬ ಗಾಬರಿಯಾಗುತ್ತೆ. ನೀವು ಈ ರೀತಿ ಬಾಗಿಲು ಹಾಕಿಕೊಂಡರೆ ಪ್ಲೀಸ್ ಬಾಗಿಲು ತೆಗೀರಿ ಅಂತ ಕೇಳುತ್ತಾಳೆ. ಕೇತ್ ಅವರು ಸಹ ಬಾಗಿಲು ತೆಗೀರಿ ಮಾವ, ಯಾಕೆ ಹೀಗೆ ಬಾಗಿಲು ಹಾಕಿಕೊಂಡಿದ್ದೀರಾ, ಪ್ಲೀಸ್ ಬಾಗಿಲು ತೆಗೀರಿ ಮಾವ ಅಂತ ಕೇಳುತ್ತಾರೆ. ಶ್ರವಣ್ ಅವರು, ನನಗೂ ತುಂಬ ಭಯವಾಗುತ್ತಿದೆ. ನನ್ನ ನಿಜವಾದ ಮಗಳು ಮನಸ್ವಿನಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ ಅಂತ. ವರ್ಷ ನನ್ನ ಹೆಂಡತಿ ಮಗಳನ್ನು ಕಳೆದುಕೊಂಡು ತುಂಬ ಕಷ್ಟಪಟ್ಬಿಟ್ಟೆ. ಹಾಗೆ 20 ವರ್ಷ ಆದಮೇಲೆ ಅವಳು ಬಂದು ನನ್ನ ಮಗಳು ಅಂದಾಗ ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಆದರೆ ಆ ದೇವರು ನನಗೆ ಮೊದಲು ಅಷ್ಟು ಸುಖ ಕೊಟ್ಟು ಈಗ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ. ಯಾರೋ ಬಂದು ನನ್ನ ಮಗಳು ಅಂತ ಹೇಳಿಕೊಂಡು ನನಗೆ ಕೊಟ್ಟ ನೋವು ನನಗೆ ತಡೆಯೋದಕ್ಕೆ ಆಗ್ತಿಲ್ಲ ಅಮ್ಮ ಅಂತ ಹೇಳುತ್ತಾರೆ. ನೋವು ಎಷ್ಟು ಅಂತ ನನಗೆ ಮಾತ್ರ ಗೊತ್ತು. ನಾರಾಯಣ ಸ್ವಾಮಿ ಪೂಜೆ ದಿನಾನೇ ತುಂಬ ನೋವು ಕೊಟ್ಬಿಟ್ಟ ನನಗೆ ಆ ದೇವರು, ತುಂಬ ಅನ್ಯಾಯ ಮಾಡಿಬಿಟ್ಟ ಅಂತ ಗೋಳಾಡುತ್ತಾರೆ ಶ್ರವಣ್ ಅವರು. ಭೂಮಿ, ಶ್ರವಣ್ ಸಾಹೇಬ್ರೆ, ನೀವು ಈ ರೀತಿ ಬಾಗಿಲು ಹಾಕಿಕೊಂಡರೆ ನಮಗೆ ತುಂಬ ಭಯವಾಗುತ್ತದೆ. ದಯವಿಟ್ಟು ಬಾಗಿಲು ತೆಗೀರಿ ಅಂತ ಕೇಳುತ್ತಾರೆ. ನಚಿಕೇತ್ ಅವರು, ಆ ಫ್ರಾಡ್ ರಿಯಾಲಿಟಿ ಏನು ಅಂತ ನಮಗೆ ಗೊತ್ತಾಯ್ತಲ್ಲ, ನೀವು ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ ಬಾವ, ಪ್ಲೀಸ್ ಬಾಗಿಲು ತೆಗೀರಿ ಅಂತ ಕೇಳಿಕೊಳ್ಳುತ್ತಾರೆ. ರಾಮನಾರಾಯಣ್, ಶ್ರವಣ್ ಅವರಿಗೆ ನಿನಗೆ ಎಷ್ಟು ನೋವಾಗಿದೆಯೋ ನಮಗೂ ಅಷ್ಟೇ ನೋವಾಗಿದೆ. ಎಲ್ಲ ಇಷ್ಟಕ್ಕೆ ಮುಗೀತಲ್ಲ ಅಂತ ಸಮಾಧಾನ ಪಟ್ಕೊಳ್ಳೋಣ ನಚ್ಚಿ ಹೇಳಿದ ಹಾಗೆ. ಪ್ಲೀಸ್ ಶ್ರವಣ್ ಬಾಗಿಲು ತೆಗಿ ಅಂತ ಕೇಳಿಕೊಳ್ಳುತ್ತಾರೆ. ಶ್ರವಣ್ ಅವರು, ನಾನು ಬಾಗಿಲು ತೆಗೆಯುವುದಿಲ್ಲ. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ನನ್ನ ಪಾಡಿಗೆ ಬಿಟ್ಟು ಬಿಡಿ ಅಂತ ಎಲ್ಲರಿಗೂ ಕೇಳಿಕೊಳ್ಳುತ್ತಾರೆ. ನನಗೆ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ಮನಸ್ಸು ಇಲ್ಲ. ಪ್ಲೀಸ್ ನನ್ನ ಪಾಡಿಗೆ ಬಿಟ್ಬಿಡಿ. ಶ್ರವಣ್ ಅವರ ಮಾತು ಕೇಳಿ ಅಜ್ಜಿ, ಶ್ರವಣ್ ಅವರು ರಮಣಂತರ ನಿರ್ಧಾರ ಮಾಡಿಕೊಂಡರೆ ನಾನು ಈ ವಯಸ್ಸಿನಲ್ಲಿ ಹೇಗೆ ತಡ್ಕೊಳ್ಳಿ, ನನ್ನಿಂದ ಆಗುವುದಿಲ್ಲ ಅಂತ ಕಣ್ಣೀರು ಹಾಕುತ್ತಾರೆ. ಅವರು ಸಮಾಧಾನ ಮಾಡಿಕೊ, ಹಾಗೆಲ್ಲ ಆಗುವುದಿಲ್ಲ ಅಂತ ಅವರಿಗೆ ಸಮಾಧಾನ ಮಾಡುತ್ತಾರೆ. ಶ್ರವಣ್ ಅವರು, ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ, ನಾನು ನಿನಗೆ ಈ ವಯಸ್ಸಲ್ಲಿ ಅಂತ ಕಷ್ಟನ ಕೊಡ್ತೀನಾ, ನಾನು ಆ ರೀತಿ ಎಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ. ಸ್ವಲ್ಪ ಹೊತ್ತು ನನಗೆ ಒಂಟಿಯಾಗಿ ಇರಬೇಕನ್ನಿಸ್ತಾ ಇದೆ, ನನ್ನ ಪಾಡಿಗೆ ಬಿಟ್ಬಿಡಿ ಎಲ್ಲರೂ ಹೋಗಿ ಅಂತ ಹೇಳುತ್ತಾರೆ. ಅಜಿತ್ ಅವರು ಅಶ್ವಿನಿ ಅವರನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಿರುತ್ತಾರೆ. ಅಜಿತ್ ಅವರು, ನೀನು ಯಾರು, ನಮ್ಮನೆಗೆ ಯಾಕೆ ಬಂದೆ, ನಿನ್ನನ್ನು ಕಳಿಸಿದವರು ಯಾರು, ನಮ್ಮ ಮನಸ್ವಿನಿ ಬಗ್ಗೆ ನಿನಗೆ ಇನ್ಫಾರ್ಮೇಷನ್ ಕೊಟ್ಟವರು ಯಾರು ಹೇಳು ಅಂತ ಕೇಳುತ್ತಾರೆ. ಈ ಫ್ರಾಡ್ ಅಶ್ವಿನಿ, ನೀನು ಎಷ್ಟು ಸಲ ಕೇಳಿದರೂ ಅಷ್ಟೇ, ನಾನೇ ಮನಸ್ವಿನಿ ಅಂತ ಅಜಿತ್ ಎದುರು ಹೇಳುತ್ತಾರೆ. ಅಜಿತ್ ಅವರು, ನಿನಗೆ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ, ನಿಜ ಬಗಳು ಅಂತ ಹೇಳುತ್ತಾರೆ. ಅಶ್ವಿನಿಯವರು, ನಾನು ಹೇಗೋ ಅನಾಥಾಶ್ರಮದಲ್ಲಿ ಇದ್ದೆ. ಒಂದಿನ ರಾಮ್ ಮಾವ ಬಂದು ನೀನು ಮನಸ್ವಿನಿ ಅಂತ ಹೇಳಿ ಶ್ರವಣ್ ಅವರು ನಿಮ್ಮ ಅಪ್ಪ ಅಂತ ಹೇಳಿ ನನ್ನ ಮನೆಗೆ ಕರ್ಕೊಂಬಂದರು, ಇದೇ ಸತ್ಯ ಅಂತ ಹೇಳುತ್ತಾರೆ. ಅಶ್ವಿನಿಯವರು ಹೇಳುವುದನ್ನು ಕೇಳಿ ಅಜಿತ್ ಅವರಿಗೆ ಕೋಪ ಬರುತ್ತದೆ. ಏಯ್ ಅಂತ ಚೀರುತ್ತಾರೆ. ಹಾಗೆಯೇ ನೀನು ನನ್ನ ಪೇಷನ್ಸ್ನ ಚೆಕ್ ಮಾಡಬೇಡ. ನೀನು ಸತ್ಯ ಹೇಳಿದರೆ ನಿನ್ನ ಮೈಮೇಲೆ ಯಾವ ಗಾಯದ ಮಾರ್ಕ್ಗಳು ಇರುವುದಿಲ್ಲ. ನೀನು ಸತ್ಯ ಹೇಳದಿದ್ದರೆ ನಿನ್ನ ಮೈಮೇಲೆ ಬರೀ ಗಾಯದ ಮಾರ್ಕ್ಗಳೇ ಇರುತ್ತವೆ ಅಂತ ಹೇಳುತ್ತಾರೆ. ಆದರೆ ಫ್ರಾಡ್ ಅಶ್ವಿನಿ ಎಷ್ಟೇ ಸಲ ನೀನು ಕೇಳಿದರೂ ನಾನೇ ಮನಸ್ವಿನಿ ಅಂತ ಉತ್ತರ ಕೊಡುತ್ತಾಳೆ ಹೊರತು ಬೇರೆ ಯಾವ ಉತ್ತರವನ್ನು ಅಜಿತ್ಗೆ ಹೇಳುವುದಿಲ್ಲ. ಅಜಿತ್ ಅವರು, ಅಶ್ವಿನಿಗೆ ಪರ್ಫಾರ್ಮೆನ್ಸ್ ತುಂಬ ನ್ಯಾಚುರಲ್ ಆಗಿದೆ, ಒಂಚೂರು ನಮ್ಮವ್ರಿಗೂ ಚಾನ್ಸ್ ಕೊಡು, ನಿನಗೂ ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಸುರು ಹಚ್ಕೊಳ್ಳಿ ಅಂತ ಹೇಳಿ ಎದ್ದು ಹೊರಗಡೆ ಬರ್ತಾರೆ ಅಜಿತ್ ಅವರು. ಆಗ ಅಜಿತ್, ನನ್ನ ಮಾತು ನಂಬು, ನಾನೇ ಮನಸ್ವಿನಿ ಅಂತ ಗೋಳಾಡುತ್ತಾರೆ. ಲೇಡಿ ಪೀಸಿಗಳು ಅಶ್ವಿನಿಯನ್ನು ಹೊಡೆಯುತ್ತಾ ಕೇಳುತ್ತಾರೆ, ಯಾರೇ ನೀನು, ಬಾಯ್ ಬಿಡು, ಸತ್ಯ ಹೇಳು ಸತ್ಯ ಹೇಳು ಅಂತ. ಭೂಮಿ ಅಜಿತ್ಗೆ ಕಾಲ್ ಮಾಡಿ ಮನೆಗೆ ಬನ್ನಿ ಸಾಹೇಬ್ರೆ ಅಂತ ಹೇಳುತ್ತಾರೆ. ಆಗ ಅಜಿತ್ ಅವರು ರೇಗುತ್ತಾರೆ. ನಾನು ಇಲ್ಲಿ ಅಶ್ವಿನಿ ಇಂಟ್ರೋಗೇಷನ್ ಮಾಡ್ತಾ ಇದ್ದೇನೆ, ಆಮೇಲೆ ಕಾಲ್ ಮಾಡ್ತೀನಿ.
ಆಗ ಭೂಮಿಯವರು ಶ್ರವಣ್ ಸಾಹೇಬ್ರಿಗೆ ನಿಮ್ಮ ಅಗತ್ಯ ತುಂಬ ಇದೆ, ಬೇಗ ಮನೆಗೆ ಬನ್ನಿ ಸಾಹೇಬ್ರೆ, ಯಾಕಂದರೆ ಅವರು ರೂಮ್ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡಿದ್ದಾರೆ, ಅವರು ರಮಣ್ ಸಾಹೇಬ್ರ ಹಾಗೆ ಮಾಡ್ಕೊಂಡ್ಬಿಟ್ರೆ ಅಂತ ಎಲ್ಲರೂ ಗಾಬರಿ ಆಗ್ತಿದ್ದಾರೆ, ಪ್ಲೀಸ್ ಬೇಗ ಮನೆಗೆ ಬನ್ನಿ ಸಾಹೇಬ್ರೆ ಅಂತ ಹೇಳುತ್ತಾರೆ. ಆಗ ಅಜಿತ್ ಅವರು ಆಯಿತು, ನಾನು ಈಗ ಬೇಗ ಮನೆಗೆ ಬರುತ್ತೇನೆ, ನೀವು ಅಲ್ಲಿಯವರೆಗೂ ಅವರನ್ನು ಮಾತಿನಲ್ಲಿ ಲಾಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳಿ ಸತ್ಯನನ್ನು ಕರೆದುಕೊಂಡು ಸ್ಟೇಷನ್ನಿಂದ ಅಜಿತ್ ಅವರು ಮನೆಗೆ ಹೊರಡುತ್ತಾರೆ. ದೇವಯಾನಿ ರೂಮಲ್ಲಿ ರಮಣ್ ಫೋಟೋವನ್ನು ಹಿಡಿದುಕೊಂಡು, ನೀವು ನೇಣು ಹಾಕಿಕೊಳ್ಳುವ ಹಾಗೆ ಮಾಡಿದ್ನಲ್ಲ ಶ್ರವಣ್, ಅಶ್ವಿನಿ ಎಂಬ ಚೂಪಾದ ಚಾಕುವಿನಿಂದ ಅವನ ಎದೆಗೆ ತಿವಿದಿದ್ದೀವಿ, ಈಗ ಅವನು ರಕ್ತ ಕಣ್ಣೀರು ಸುರಿಸ್ತಾ ಇದ್ದಾನೆ ಅಂತ ಹೇಳುತ್ತಾರೆ. ನಿಮ್ಮನ್ನು ಕಳೆದುಕೊಂಡ ನೋವನ್ನು ಸೇಡಿನ ಕತ್ತಿಯಾಗಿ ಬದಲಾಯಿಸಿಕೊಂಡು ನಿಮ್ಮ ಸಾವಿಗೆ ಯಾರ್ಯಾರು ಕಾರಣನೋ ಎಲ್ಲ ಅವಕಾಶ ಸಿಕ್ಕಿದಾಗ ಕತ್ತರಿಸ್ಬೇಕು ಅಂತ ಹೊಂಚಾಗ್ತಾ ಬದುಕ್ತಾ ಇದ್ದೀನಿ ಈ ಮನೆಯಲ್ಲಿ. ನೀವು ಸಾಯೋದಕ್ಕೆ ಶ್ರವಣೇ ಕಾರಣ, ಬಿಟ್ಬಿಡ್ತೀನಾ ಅವನ್ನ, ಅಶ್ವಿನಿನ ಇಟ್ಕೊಂಡು ಇನ್ನೂ ದೊಡ್ಡ ಪೆಟ್ಟು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಳಾದವಳು ಇಷ್ಟು ಬೇಗ ಸಿಕ್ಕಾಕೊಂಡ್ಬಿಟ್ಲು, ಎಲ್ಲಿ ಅವಳು ಅಜಿತ್ ಮುಂದೆ ನನ್ನ ಹೆಸರು ಬಾಯ್ಬಿಡ್ತಾಳೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅವಳಿಗೆ ನಾನೇ ಬೇಲ್ ಕೊಡಿಸಿ ಬಿಡಿಸಿ ಈ ನಾಟ ಹೇಗೆ ಎಂಬುದನ್ನು ಆಮೇಲೆ ಯೋಚಿಸುತ್ತೇನೆ. ಅಡ್ವೊಕೇಟ್ ದಯಾನಂದ್ ಅವರಿಗೆ ಕಾಲ್ ಮಾಡಿ, ದೇವಯಾನಿ ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕಿತ್ತು, ನಮ್ಮ ಕಡೆ ಹುಡುಗಿಗೆ ಬೇಲ್ ಕೊಡಿಸಬೇಕಿತ್ತು ಅಂತ ಕೇಳಿ ನಡೆದ ಎಲ್ಲ ವಿಷಯವನ್ನು ಅವರಿಗೆ ಹೇಳುತ್ತಾರೆ. ದೇವಯಾನಿ ಅವರಿಗೆ ಫೋನಲ್ಲಿ ಮಾತನಾಡುತ್ತಿರುವಾಗ ಅಜಿತ್ ಬೈಕ್ ಸೌಂಡ್ ಕೇಳುತ್ತದೆ. ಇಷ್ಟು ಬೇಗ ಅಜಿತ್ ಸ್ಟೇಷನ್ನಿಂದ ಬಂದ, ಹಾಗಾದರೆ ನನ್ನ ಬಗ್ಗೆ ಅಶ್ವಿನಿ ಬಾಯ್ ಬಿಟ್ಟಳ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ದೇವಯಾನಿಯವರು ಯೋಚನೆ ಮಾಡುತ್ತಾ ಹೊರಗೆ ಬರುತ್ತಾರೆ. ಸಂಗೀತಾ ಅವರು ಶ್ರವಣ್ ಬಾಗಲ್ ತೆಗಿ ಅಂತ ಹೇಳುತ್ತಿರುತ್ತಾರೆ. ಆಗ ಭೂಮಿ ಬಂದು, ಸಾಹೇಬ್ರಿಗೆ ಫೋನ್ ಮಾಡಿದ್ದೆ ಅತ್ತೆ, ಅವರು ಗೇಟ್ ಹತ್ರನೇ ಇದ್ದಾರಂತೆ, ಬರ್ತಾ ಇದ್ದಾರಂತೆ ಅಂತ ಹೇಳುತ್ತಾರೆ. ನಚಿಕೇತ್ ಅವರು ಕಾರ್ಪೆಂಟರ್ಗೆ ಫೋನ್ ಮಾಡಿ ಬೇಗ ಬನ್ನಿ ಸರ್ ಅಂತ ಕರೆಯುತ್ತಾರೆ. ಆಗ ಅವರು ಬೇಗ ಬರ್ತೀನಿ ಅಂತ ಹೇಳಿದಾಗ ನಚಿಕೇತ್ ಅವರು ಮನೆಯವರಿಗೆ ಹೇಳುತ್ತಾರೆ, ಕಾರ್ಪೆಂಟರ್ಗೆ ಫೋನ್ ಮಾಡಿದ್ದೆ, ಬರ್ತಾರಂತೆ, ಸ್ವಲ್ಪ ಟೈಮ್ ಆಗುತ್ತೆ, ಅರ್ಧ ಗಂಟೆಯಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಸಂಗೀತ ಅವರು ಬೇಗ ಬರೋದಕ್ಕೆ ಹೇಳು ಅಂತಾರೆ. ಆಗ ನಚಿಕೇತ್ ಅವರು ಬರ್ತಾರಂತಮ್ಮ ಅಂತ ಹೇಳುತ್ತಾರೆ. ಭೂಮಿ, ಸಂಗೀತ, ಮನೆಯವರೆಲ್ಲರೂ ಸೇರಿಕೊಂಡು ಶ್ರವಣ್ ಸಾಹೇಬ್ರೆ ಬಾಗಿಲು ತೆಗೀರಿ ಅಂತ ಕೇಳಿಕೊಳ್ಳುತ್ತಿರುತ್ತಾರೆ. ಎಷ್ಟೇ ಕೇಳಿಕೊಂಡರೂ ಶ್ರವಣ್ ಅವರು ಬಾಗಿಲು ತೆಗೆಯಲು ಮುಂದೆ ಬರುತ್ತಿರಲಿಲ್ಲ. ಹಾಗೆಯೇ ಅದೇ ಟೈಮ್ನಲ್ಲಿ ಅಜಿತ್ ಅವರು ಮನೆಗೆ ಬರುತ್ತಾರೆ. ಬಂದ ತಕ್ಷಣ ಅಜ್ಜಿ ಅಳುವುದನ್ನು ನೋಡಿ, ಸಮಾಧಾನವಾಗಿರಿ ಅಜ್ಜಿ, ಏನೂ ಆಗುವುದಿಲ್ಲ ಅಂತ ಸಮಾಧಾನ ಮಾಡುತ್ತಾರೆ. ಹಾಗೆಯೇ ಅಮ್ಮನಿಗೂ ಹೇಳುತ್ತಾರೆ, ನೀವು ಕೂಡ ಅಮ್ಮ, ನನಗೆ ಭೂಮಿ ಎಲ್ಲವನ್ನು ಫೋನ್ ಮಾಡಿ ಹೇಳಿದ್ದಾಳೆ ಅಂತ ಹೇಳುತ್ತಾರೆ. ಮಾವ, ನಾನು 7ನೇ ಕ್ಲಾಸಿನಲ್ಲಿ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದಾಗ ನೀವು ಒಂದು ಸೈಕಲ್ ಕೊಡಿಸಿದ್ದಿರಿ, ನೆನಪಿದೆಯಾ? ನೀವು ಕೊಡಿಸಿದ ಹೊಸದರಲ್ಲಿ ಅದನ್ನು ನಾನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದೆ. ಮುಗಿಸ್ಕೊಂಡು ಬಂದ ತಕ್ಷಣ ಸೈಕಲ್ ತುಳಿಯೋದೇ ನನ್ನ ಕೆಲಸ ಆಗಿತ್ತು. ಒಂದಿನ ನಾನು ರೋಡಲ್ಲಿ ಸೈಕಲ್ ಹಿಡ್ಕೊಂಡು ನಿಂತಿರಬೇಕಾದರೆ ಫಾಸ್ಟಾಗಿ ಒಂದು ಆಟೋ ಬಂದು ಸೈಕಲ್ಗೆ ಗುದ್ದುಬಿಡುತ್ತೆ. ನಾನು ಅದಕ್ಕೆ ತುಂಬ ದುಃಖಪಟ್ಟಿರುತ್ತೇನೆ ಹಾಗೂ ತುಂಬ ಅಳುತ್ತಿರುತ್ತೇನೆ. ಆಗ ನೀವೊಂದು ಮಾತು ಹೇಳುತ್ತೀರಾ ಮಾವ, ಸೈಕಲ್ ಹೋಯಿತು ಅಂತ ಹೇಳಿದರೆ ಇನ್ನೂ 10 ಸೈಕಲ್ ತಗೋಬೋದು ಅಜಿತ, ಆದರೆ ನೀನು ಉಳ್ಕೊಂಡಲ್ಲ, ಅಳಬೇಡ, ಸಮಾಧಾನ ಮಾಡಿಕೋ ಅಂತ. ನಿಮಗೆ ಈ ಮಾತನ್ನು ಎದಕ್ಕೆ ಹೇಳುತ್ತಿದ್ದೇನೆ ಅಂತ ನಿಮಗೆ ಅರ್ಥ ಆಗುತ್ತಿಲ್ಲ ಅನಿಸುತ್ತದೆ. ನಮ್ಮ ಮನಸ್ವಿನಿ ಬಂದ್ಲು ಅಂತ ಹೇಳಿ ಅಪ್ಪ ಮನಸ್ವಿನಿನ ಕರ್ಕೊಂಡು ಬಂದಾಗ 10 ವರ್ಷದ ಹಿಂದೆ ಕಳ್ಕೊಂಡಿರುವಂತಹ ಮಗಳನ್ನ ನೋಡಿ ನೀವು ತುಂಬ ಭಾವುಕರಾಗುತ್ತೀರಾ, ತುಂಬ ಪ್ರೀತಿ ಕೊಡುತ್ತೀರಾ, ನಿಮ್ಮ ಮಗಳು ಅಂತ ಹೇಳಿ ನಂಬುತ್ತೀರಾ, ತುಂಬ ಖುಷಿಪಟ್ರಿ. ಆದರೆ ಇವತ್ತು ದೊಡ್ಡ ಫ್ರಾಡ್ ಅಂತ ಗೊತ್ತಾಗಿ ಅವಳು ಜೈಲಲ್ಲಿ ಇದ್ದಾಳೆ. ನಿಮಗೆ ಹೇಳಲು ಬಯಸುವುದೇನೆಂದರೆ, ಅವಳು ನಿಮ್ಮ ಜೀವನದಲ್ಲಿ ಬಂದಂತಹ ಒಂದು ಚಾಪ್ಟರೇ ಹೊರತು ಅವಳೇ ನಿಮ್ಮ ಜೀವನವಲ್ಲ ಮಾವ ಅಂತ. ಪ್ಲೀಸ್ ಮಾವ, ಅರ್ಥ ಮಾಡ್ಕೊಳ್ಳಿ. ಅವಳು ಈ ಮನೆಗೆ ಬಂದ್ಲು, ಮನೆಯವರೆಲ್ಲ ಅವಳನ್ನು ಎಕ್ಸೆಪ್ಟ್ ಮಾಡಿಕೊಂಡರು. ಅವಳಿಂದ ನಮಗಾಗಿರ್ಬೋದು, ನಿಮಗಾಗಿರ್ಬೋದು, ನಮ್ಮ ಫ್ಯಾಮ್ಲಿಗಾಗಿರ್ಬೋದು ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅದಕ್ಕೆ ಖುಷಿ ಪಡಿ ಮಾವ, ಪ್ಲೀಸ್. ಮಾವ, ನಿಮಗೆ ನೆನಪಿದೆಯಾ, ಮನಸ್ವಿನಿ ಮತ್ತು ಶಾರದತೆ ಸಿಗೋದಿಲ್ಲವೇನೋ ಅನ್ನೋ ಸ್ಟೇಜ್ನಲ್ಲಿ ಇರಬೇಕಾದ್ರೆ ಪುರುಷೋತ್ತಮ್ ಅವರು ಮನಸ್ವಿನಿ ಬದುಕಿದ್ದಾಳೆ ಎಂಬ ವಿಷಯ ನಮಗೆ ಮುಟ್ಟಿಸುತ್ತಾರೆ. ನಾನು ಹೇಳೋದು ಒಂದೇ ಒಂದು ಮಾತು, ಅಶ್ವಿನಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಮನಸ್ವಿನಿ ಇನ್ನೂ ಬದುಕಿದ್ದಾಳೆ ಎಂದು ನಂಬೋಣ.
ಹುಡುಕೋದ್ರ ಬಗ್ಗೆ ಫೋಕಸ್ ಮಾಡೋಣ ಮಾವ. ಅವಳು ಎಲ್ಲೇ ಇದ್ರೂ ಈ ಮನೆಗೆ ಕರ್ಕೊಂಬರೋಣ. ನಮ್ಮ ಮನಸ್ವಿನಿನ ನಾವು ಕರ್ಕೊಂಬರೋಣ ಮಾವ. ನಾನು ನಿಮಗೆ ಸಾಥ್ ಕೊಡ್ತೀನಿ. ಪ್ಲೀಸ್ ಮಾವ. ಮನಸ್ವಿನಿ ಬಂದೇ ಬರ್ತಾಳೆ. ಪ್ಲೀಸ್ ಮಾವ, ನಿಮಗೋಸ್ಕರ ಅಜ್ಜಿ, ಅಮ್ಮ, ಮನೆಯವರೆಲ್ಲರೂ ಕಾಯ್ತಾ ಇದ್ದೀವಿ. ಪ್ಲೀಸ್ ಡೋರ್ ಓಪನ್ ಮಾಡಿ ಮಾವ. ಅಜಿತ್ ಮಾತುಗಳನ್ನು ಕೇಳಿ ಶ್ರವಣ್ ಮನಸ್ಸು ಕರಗಿ ಶ್ರವಣ್ ಬಾಗಿಲು ಓಪನ್ ಮಾಡುತ್ತಾರೆ. ಅಜಿತ್ಗೆ ಶ್ರವಣ್ ಅವರು ವಯಸ್ಸಲ್ಲಿ ನೀನು ನನಗಿಂತ ಚಿಕ್ಕವನಾದರೂ ಇವತ್ತು ನನ್ನ ದೃಷ್ಟಿಯಲ್ಲಿ ನೀನು ನನಗಿಂತ ದೊಡ್ಡವನು ಆಗಿಬಿಟ್ಟೆ ಕಣೋ ಅಂತ ಹೇಳುತ್ತಾರೆ. ಮಾವ ಪ್ಲೀಸ್, ನಾನು ಇವತ್ತು ಈ ಪೊಸಿಷನ್ನಲ್ಲಿ ಅದೀನಿ ಅಂದರೆ ಅದಕ್ಕೆ ನೀವು ಕೂಡ ಕಾರಣ. ಮಾವ ಪ್ಲೀಸ್ ಅಳಬೇಡಿ ಮಾವ. ಯಾಕೆ ಈ ರೀತಿ ಕಣ್ಣೀರು ಹಾಕ್ತಾ ಇದ್ದೀರಾ? ಅದು ಹಾಗಲ್ಲ ಕಣೋ. ನೀನು ಭೂಮಿ ಅವಳು ನಿಜವಾದ ಮನಸ್ವಿನಿ ಅಲ್ಲ ಅಂತ ಹೇಳೋದಕ್ಕೆ ಎಷ್ಟೋ ಸಲ ಪ್ರಯತ್ನ ಪಟ್ರಿ. ಆದರೆ ಅದನ್ನು ನಾನೇ ನಂಬಲಿಲ್ಲ. ಅಲ್ಲದಕ್ಕೆ ಪ್ರತಿ ಸಲ ನಿಮ್ಮ ಮೇಲೆ ನಾನು ಕೋಪ ಮಾಡಿಕೊಳ್ಳುತ್ತಿದ್ದೆ. ಐ ಆಮ್ ಸಾರಿ ಕಣೋ. ಶ್ರವಣ್ ಅವರು ಐ ಆಮ್ ಸಾರಿ ಕಂದ ಅಂತ ಕೇಳುತ್ತಾರೆ. ಭೂಮಿಯವರು ಯಾರಾದರೂ ತಂದೆ ಮಗಳ ಹತ್ತಿರ ಸಾರಿ ಕೇಳುತ್ತಾರಾ? ನೀವು ನನ್ನ ತಂದೆ ಇದ್ದ ಹಾಗೆ. ಈಗಲಾದರೂ ನಿಮಗೆ ಅವಳು ಫ್ರಾಡ್ ಅಂತ ಗೊತ್ತಾಯ್ತಲ್ಲ, ನನಗೆ ಅಷ್ಟೇ ಸಾಕು ಅಂತ ಹೇಳುತ್ತಾರೆ ಭೂಮಿಯವರು. ಹಾಗೆ ಅವಳಿಂದ ಈ ಮನೆಗೆ ಏನೂ ಆಗಲಿಲ್ಲವಲ್ಲ, ಅಷ್ಟೇ ಸಾಕು ಅಂದುಕೊಳ್ಳುತ್ತಾರೆ ಭೂಮಿ. ಆಗಿದ್ರ ಬಗ್ಗೆ ಎಲ್ಲ ಚಿಂತೆ ಬಿಟ್ಬಿಡಿ. ಮನಸ್ವಿನಿ ಹುಡುಕೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಅಂತ ಹೇಳುತ್ತಾರೆ ಅಜಿತ್ ಅವರು. ನಚ್ಚಿಯವರು ಬ್ರೋ, ನಿನಗೆ 7th ಸ್ಟ್ಯಾಂಡರ್ಡಲ್ಲಿ ನಿನ್ನ ಸೈಕಲ್ಗೆ ಆಟೋ ಬಂದು ಗುದ್ದಿತ್ತಲ್ಲ, ಆ ಸ್ಟೋರಿ ಈಗ ಹೆಲ್ಪ್ ಆಯಿತು. ಮೊದಲು ಆ ಆಟೋದವನಿಗೆ ಹೋಗಿ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳುತ್ತಾರೆ. ಸಂಗೀತ ಅವರು ಹೌದು, ಇವತ್ತು ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ದಕ್ಕೂ ಸಾರ್ಥಕವಾಯಿತು. ಮಾಡಿದ ಪೂಜೆ ಫಲನೋ ಏನೋ. ನಮ್ಮ ಮನೆಯಲ್ಲಿ ಇರೋಳು ನಿಜವಾದ ಮನಸ್ವಿನಿ ಅಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟಕ್ಕೆ ನಾವು ಸಂತೋಷ ಪಡೋಣ. ನಾವೆಲ್ಲರೂ ಸೇರಿ ಸತ್ಯನಾರಾಯಣ ಪ್ರಸಾದವನ್ನು ಸ್ವೀಕರಿಸೋಣ ಬನ್ನಿ ಅಂತ ಭೂಮಿಯವರು ಕರೆಯುತ್ತಾರೆ. ಎಲ್ಲರೂ ಸೇರಿ ಪ್ರಸಾದವನ್ನು ತಿನ್ನುತ್ತಾರೆ. ಭೂಮಿ ಶ್ರವಣ್ ಅವರಿಗೆ ತಿನ್ನಿಸುತ್ತಾಳೆ. ಸಾಹೇಬ್ರೆ, ಆ ಅಶ್ವಿನಿಯನ್ನು ನಮ್ಮ ಮನೆಗೆ ಯಾರೋ ಕಳಿಸಿದ್ರು ಅಂತ ನಿಮಗೆ ಗೊತ್ತಾಯಿತಾ ಅಂತ ಅಜಿತ್ಗೆ ಪ್ರಶ್ನೆ ಮಾಡಿದ ಭೂಮಿ. ಅಶ್ವಿನಿಯಿಂದ ನಿಜನ ಸುಲಭವಾಗಿ ಬಾಯಿ ಬಿಡಿಸ್ಬೋದು ಅಂದ್ಕೊಂಡಿದ್ದೆ. ಬಟ್ ಆದರೆ ಪಿಸಿಗಳು ಒಂದು ರೌಂಡ್ ವರ್ಕ್ ಮಾಡಿದರೂ ಅವಳು ಬಾಯಿ ಬಿಡುತ್ತಿಲ್ಲ. ಎಲ್ಲ ನೋಡ್ತಿದ್ರೆ ಪೊಲೀಸ್ ಸ್ಟೇಷನು ಕೇಸು ಇದೆಲ್ಲ ಯಾವುದು ಹೊಸದು ಅಲ್ಲ ಅನಿಸುತ್ತದೆ ಅಶ್ವಿನಿಗೆ. ಅವಳು ದೊಡ್ಡ ಕ್ರಿಮಿನಲ್. ಅಜ್ಜಿ ಅಲ್ಲ, ಶ್ರವಣ್ ಮತ್ತು ಶಾರದಾ ಹಾಗೂ ಮನಸ್ವಿನಿ ಬಗ್ಗೆ ಅವಳಿಗೆ ಯಾರು ಹೇಳಿರ್ಬೋದು? ಅಮ್ಮ, ನಮ್ಮ ಮನೆ ಬಗ್ಗೆ ಖಂಡಿತವಾಗಿಯೂ ಚೆನ್ನಾಗಿ ಗೊತ್ತಿರೋರೇ ಅವಳಿಗೆ ಎಲ್ಲ ವಿಷಯವನ್ನು ಹೇಳಿರುತ್ತಾರೆ ಅಂತ ಸಂಗೀತ ಅವರು ಹೇಳುತ್ತಾರೆ. ಹಾಂ ಸಂಗೀತ, ನನಗೂ ಹಾಗೇ ಅನ್ನಿಸ್ತಾ ಇದೆ. ನಮ್ಮನೆ ವಾಚ್ಮ್ಯಾನ್ಗೋ ಅಥವಾ ಡ್ರೈವರ್ಗೋ ದುಡ್ಡಿನ ಆಸೆ ತೋರಿಸಿ ನಮ್ಮನೆ ವಿಚಾರನ ಕಲೆಕ್ಟ್ ಮಾಡಿಕೊಂಡಿರ್ಬೋದಲ್ಲ ಅಂತ ದೇವಯಾನಿಯವರು ಹೇಳುತ್ತಾರೆ. ಭೂಮಿ ಶ್ರವಣ್ ಅವರಿಗೆ ಮತ್ತೆ ಆ ನಕಲಿ ಮನಸ್ವಿನಿ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಸಾಹೇಬ್ರೆ. ನಾವು ನಿಜವಾದ ಮನಸ್ವಿನಿ ಮತ್ತು ಶಾರದಮ್ಮನವ್ರನ್ನ ಹುಡುಕೋದಕ್ಕೆ ಪ್ರಯತ್ನ ಪಡೋಣ ಅಲ್ವಾ ನಚ್ಚಿ ಅಂತ ಕೇಳುತ್ತಾರೆ. ನಚ್ಚಿಯವರು ಹೌದು ಅತ್ತಿಗೆ ಅಂದು ಮಾವ, ನಾವು ನಿಜವಾದ ಮನಸ್ವಿನಿ ಮತ್ತು ಶಾರದಾ ಅತ್ತಿನ ಹೇಗೆ ಹುಡುಕಬಹುದು ಅಂತ ಒಂದು ಸ್ಟ್ರಾಟಜಿ ರೆಡಿ ಮಾಡಿದ್ದೇನೆ ಅಂತ ಹೇಳುತ್ತಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶಾರದಾ ಅತ್ತೆ ಮತ್ತು ಮನಸ್ವಿನಿ ಬಗ್ಗೆ ಕ್ಯಾಂಪೇನ್ಸ್ ರನ್ ಮಾಡೋಣ ಅಂತ ಹೇಳುತ್ತಾರೆ. ಬೇಕಾದರೆ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅಕೌಂಟಿಂದ ಮನಸ್ವಿನಿ ಮತ್ತು ಶಾರದಾ ಅತ್ತೆ ಫೋಟೋಸ್ಗಳನ್ನು ಹಾಕಿ ಎಲ್ಲಾದರೂ ನೋಡಿದರೆ ನಮಗೆ ಕಾಲ್ ಮಾಡಿ ಅಂತ ಪೋಸ್ಟರ್ನ ಹಾಕಿಸಬಹುದು. ಆಗ ಅಜಿತ್ ಅವರು ಇಲ್ಲ ನಚ್ಚಿ, ಇದು ವರ್ಕ್ ಆಗುತ್ತೆ ಅಂತ ನನಗೆ ಅನಿಸೋದಿಲ್ಲ. ಇದು ವೆರಿ ಬ್ಯಾಡ್ ಐಡಿಯಾ ಅಂತ ಹೇಳುತ್ತಾರೆ. ಅವರು ಯಾಕೆ ಹಾಗಂತೀಯ ಬ್ರೋ? ಭೂಮಿಯವರು ಸಾಹೇಬ್ರೆ ಯಾಕೆ ಹಾಗಂತಿದ್ದೀರಾ? ನಮ್ಮ ಮೈದನ ಹೇಳಿದ್ದು ಸರಿಗಿದೆ ಅಲ್ವಾ? ವೇಳೆ ಯಾರಾದರೂ ಶಾರದಮ್ಮ ಅವರ ಫೋಟೋ ನೋಡಿ ಮೆಸೇಜ್ ಮಾಡಿದರೂ ಮಾಡ್ಬೋದಲ್ವಾ? ಸಾಹೇಬ್ರೆ ಪ್ಲೀಸ್ ಈ ರೀತಿ ಮಾಡೋಣ, ಒಪ್ಕೊಳ್ಳಿ. ಅಜಿತ್ ಅವರು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ರೀತಿ ಯೋಚನೆ ಮಾಡಿದರೆ ಈ ಐಡಿಯಾದಲ್ಲಿ ತುಂಬ ರಿಸ್ಕ್ ಇದೆ ಅನಿಸುತ್ತೆ. ಯಾಕೆ ಅಂತ ಒಂದು ಸಲ ಹೇಳುತ್ತೇನೆ. ನಾವು ಮನಸ್ವಿನಿ ಮತ್ತು ಶಾರದಾ ಅತ್ತೆ ಫೋಟೋನ ಎಲ್ಲ ಕಡೆ ಫ್ಲ್ಯಾಶ್ ಮಾಡಿಸೋದ್ರಿಂದ ಅವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿ ಫೇಕ್ ಕಾಲ್ಗಳೇ ಬರುವುದು ಹೆಚ್ಚು. ಅವ್ರ ಜೀವಕ್ಕೆ ಅಪಾಯಗಳು ಬರುವಂಥ ಚಾನ್ಸಸ್ ತುಂಬ ಇದೆ. ಅದು ಅಲ್ಲದೆ ಶಾರದತ್ತೆ ಹಾಗೂ ಮನಸ್ವಿನಿ ಬದುಕಿದ್ದಾರೆ ಎಂಬ ಮೆಸೇಜ್ ನಮಗೆ ಬಂದು ತಲುಪಿದ ರೀತಿ ಇವೆರಡನ್ನೂ ನೋಡ್ತಾ ಇದ್ದರೆ ಇದ್ರ ಹಿಂದೆ ಯಾರೋ ತುಂಬ ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಯಾರೋ ದೊಡ್ಡ ಕ್ರಿಮಿನಲ್ ಹಿಸ್ಟ್ರಿ ಇರೋರೇ ಮಾಡ್ತಿರೋದು.
ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡು ತುಂಬ ದೊಡ್ಡ ತಪ್ಪು ಮಾಡಿದೀಯ. ನೀನೇ ಕೆಳಗಡೆ ಬಂದರೆ ನಿನಗೆ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಅಪ್ಪ, ನನ್ನ ಯಾರು ಬೇಕಾದರೂ ಏನಾದರೂ ಅಂದ್ಕೊಳ್ಳಿ, ನೀವು ನನ್ನ ನಂಬಿ ಅಪ್ಪ. ಇಲ್ಲ, ನನಗೆ ನಿನ್ನನ್ನು ಸುಮ್ಮನೆ ಮಗಳು ಅಂತ ಕರೆಯೋದಕ್ಕೆ ಮನಸ್ಸು ಬರ್ತಿಲ್ಲ. ಅಲ್ಲಿಗೆ ನನಗೂ ಬದುಕೋ ಮನಸ್ಸಿಲ್ಲ ಅಪ್ಪ. ನಾನು ನಿಮ್ಮ ಕಣ್ಮುಂದೆ ಬಿದ್ದು ಪ್ರಾಣ ಕಳ್ಕೊತೀನಿ. ಬಾಯ್ ಅಪ್ಪ ಅಂತ ಅಶ್ವಿನಿ ಮೇಲಿಂದ ಕೆಳಗೆ ಹಾರುತ್ತಾಳೆ. ಕೆಳಗೆ ಬಿದ್ದು ಅಶ್ವಿನಿ ಪ್ರಾಣ ಹೋಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್